ಸೊ ನಿಟ್ಟುಸಿರು ಬಿಟ್ಟಂಥ ರ್ಯಾಪಿಡೋ ಬೈಕ್ ಸವಾರರು ಸಾವಿರಾರು ಜನ ಲಕ್ಷಾಂತರ ಜನ ಬದುಕನ್ನು ಕಟ್ಕೊಂಡಿದ್ದಂಥ ರ್ಯಾಪಿಡೋ ಬೈಕ್ ಸವಾರರು ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಶುಕ್ರವಾರ ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಮುಳ್ಕಟ್ಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಏನು ವಿಷಯ ಅಂತ ಅಂದರೆ ಸೋಕಾಲ್ಡ್ ಈ ರ್ಯಾಪಿಡೋ ಬೈಕ್ ಅಂದರೆ ಒಂದು ಬಾಡಿಗೆನ ಇದು ಮಾಡಿ ಸಿಂಗಲ್ ಆಗಿ ಯಾರ್ಯಾರಿಗೆ ಏನೇನಿತ್ತು ಸೊ ಅವರು ಬೈಕ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡೋವಂಥ ಒಂದು ಸಿಸ್ಟಮ್ಮು, ಒಂದು ವ್ಯವಸ್ಥೆ ಏನಿತ್ತು ಅದಕ್ಕೆ ಹೈಕೋರ್ಟ್ ಅವರು ಸ್ಟೇ ಕೊಟ್ಟಿದ್ರು. ನೀವು ರ್ಯಾಪಿಡೋ ಬೈಕ್ ಮಾಡೋಂಗಿಲ್ಲ, ಇದು ಅಂದರೆ ಇದ್ರ ವಿರುದ್ಧ ಪಾಪ ನಮ್ಮ ರಾಜ್ಯ ಸರ್ಕಾರ ಮತ್ತು ಬೇರೆಯವರು, ಈಗ ಯಾರೋ ಆಟೋದವರು ಆಗಿರ್ಬೋದು, ದ್ವಿಚಕ್ರ ವಾಹನ ಮತ್ತು 4 ಚಕ್ರದ ವಾಹನಗಳ ಒಕ್ಕೂಟ ಅಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಏನು ಹೇಳ್ತೀವಿ ಅವರೆಲ್ಲ ಕೋರ್ಟ್ಗೆ ಹೋಗಿದ್ರು. ನಮಗೆ ಅನ್ಯಾಯ ಆಗ್ತಾಯಿದೆ, ಇದನ್ನು ತಡಿಬೇಕು ಹಾಗೆ ಹೀಗೆ ಅಂತ. ಆದರೆ ಫೈನಲಿ ಒಂದಷ್ಟು ದಿನ ಸ್ಟೇ ಕೊಡೋದು, ಒಂದಷ್ಟು ದಿನ ತೀರ್ಪು ಬರೋವರೆಗೆ ಅವ್ರನ್ನೇನು ಮಾಡಬಾರ್ದು ಅನ್ನೋದು ಇದೆಲ್ಲ ಹೇಳ್ಕೊಂಡಂತ ಬಂದಂಥ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ. ಅದೇನೇನು ಅಂದರೆ ಏನು ನಿಷೇಧ ಇತ್ತು ಅದು ಸಂಪೂರ್ಣವಾಗಿ ಹೈಕೋರ್ಟು ತೆಗೆದುಹಾಕಿದೆ. ಆ್ಯಂಡ್ ದೆನ್ ಯಾವುದೇ ಒಂದು ಏನು ಕಟ್ಟುಪಾಡು ಅದಕ್ಕಿಲ್ಲ, ಬೈಕ್ ಸವಾರರು ಮಾಡ್ಬೋದು, ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ಕೊಡ್ಬೋದು, ನೀವು ಓಡಿಸ್ಬೋದು ಅಂತ ಎಲ್ಲ ಇವತ್ತು ತೀರ್ಪು ಕೊಟ್ಟಿದೆ. ಸೊ ನಾನು ಹೇಳೋದು ಸ್ನೇಹಿತರೆ, ಈಗ ಇವರು ಯಾರು ಆಟೋದವರು, ಕಾರವರು, ಓಲಾ, ಊಬರು ಇವರೆಲ್ಲ ಹೇಳ್ತಾರಲ್ಲ, ಇವರಿಂದ ಜಟ್ಕಾ ಗಾಡಿಗಳಿತ್ತಪ್ಪ. ಸೊ ಅವಾಗ ಈಗ ನಾವು ಮೈಸೂರಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಟಾಂಗಾ ಜಟ್ಕಾ ಗಾಡಿಗಳಿತ್ತು. ಅವ್ರ ಕತೆ ಏನಾಯಿತು? ಸೊ ಓದಂಗೆ ಒಂದೊಂದು ವ್ಯವಸ್ಥೆಗಳು ಬದಲಾವಣೆ ಆಗುತ್ತೆ, ಬದಲಾಗಬೇಕು. ಸೊ ಹೊಸ ವ್ಯವಸ್ಥೆಗೆ ಹೊಂದ್ಕೋಬೇಕು. ಆಮೇಲೆ ನೀವು ಯಾವುದೋ ಒಂದು ಮೆಕ್ಯಾನಿಕಲ್ ಆಗಿ ಅದೇ ಇರಬೇಕು ಅಂದರೂ ಆಗಲ್ಲ. ಆಯಿತು, ಅವ್ರ ಹೊಟ್ಟೆ ಮೇಲೇನೋ ಮಾಡಿದ್ರು ಅಂತ ಅಂದರೆ, ಈಗ ಉದಾಹರಣೆಗೆ ನಾನೊಬ್ಬ ಕಸ್ಟಮರ್ ಅಥವಾ ನಾನೊಬ್ಬ ವ್ಯಕ್ತಿಯಾಗಿ ಹೇಳಬೇಕು ಅಂತ ಅಂದರೆ, ನನಗೆ ಉದಾಹರಣೆಗೆ ಮೈಸೂರು ರೈಲ್ವೆ ಸ್ಟೇಷನ್ನಿಂದ ನಮ್ಮ ಮನೆಗೆ ಬರೋದಕ್ಕೆ 120 ರೂಪಾಯಿ ಆಟೋದಲ್ಲಿ. ಅದೇ ನಾನು ರ್ಯಾಪಿಡೋ ಬುಕ್ ಮಾಡಿದ್ರೆ ಎಷ್ಟು 46 ರೂಪಾಯಿಯಿಂದ 56-60 ರೂಪಾಯಿ ಒಳಗೆ ಕೆಲಸ ಮುಗಿಯುತ್ತೆ. ಸೊ ಒಬ್ಬ ಯಾಕೆ 120 ರೂಪಾಯಿ ಕೊಡಬೇಕು? ನಮ್ಮದು ದುಡಿಮೆನೇ ಅಲ್ವಾ? ಆಟೋದವ್ರದ್ದು ಮಾತ್ರ ದುಡಿಮೆ, ಅಥವಾ ಓಲಾ ಒಬ್ಬರು ಕಾರು 4 ಚಕ್ರ ವಾಹನಗಳದ್ದು ಮಾತ್ರ ದುಡಿಮೆನಾ? ಸೊ ಹಾಗಾಗಿ ಒನ್ ಆಫ್ ದ ಒಳ್ಳೆ ತೀರ್ಪನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ ಅವರು. ಹಾಗಾಗಿ ನಾನು ಹೇಳೋದಿಷ್ಟೇ, ಇವಾಗಲಾರು ರಾಜ್ಯ ಸರ್ಕಾರ ಇದನ್ನು ಮತ್ತು ನಾವು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ, ಕಡ್ದು ಕಟ್ಟೆ ಹಾಕ್ತೀವಿ, ಅದು ಮಾಡ್ತೀವಿ ಅನ್ನೋದಕ್ಕಿಂತ ಅದು ಒಂದು ರೂಲ್ಸ್ ಮಾಡಲಿ. ಏನಂತ, ನೀನು ಗಾಡಿ ಓಡಿಸ್ಬೇಕಾದ್ರೆ ಏನೋ ಒಂದು ಇದು ಮಾಡ್ತೀವಿ, ಅದಕ್ಕೆ ರಿಜಿಸ್ಟರ್ ಆಗಬೇಕು, ಏನೋ ಅದನ್ನು ವ್ಯವಸ್ಥಿತವಾಗಿ ಮಾಡಲಿ. ಈಗಲೂ ವ್ಯವಸ್ಥಿತವಾಗೇ ಇದೆ, ಅದು ಒಂದು ಅಪ್ಲಿಕೇಶನಲ್ಲಿ ಹೋಗ್ತೀವಿ, ಇದು ಮಾಡ್ತೀವಿ. ಅದರಲ್ಲಿ ನ್ಯೂನ್ಯತೆಗಳೇನು ಅಂತ ಅಂದರೆ, ಆಕ್ಸಿಡೆಂಟಿಗೆ ಎಲ್ಲೋ ಒಂದು ಕಡೆ ನೋಡಿದ್ವಿ, ಯಾರೋ ಒಬ್ಬರು ಒನ್ ವೇಲ್ ಹೋದರೆ ಅಲ್ಲೇ ಆಕ್ಸಿಡೆಂಟ್ ಆಗಿ 7 ಲಕ್ಷ ಏನೋ ಬಿಲ್ಲು ಆಗಿದೆ. ಬಟ್ ಕಂಪ್ನಿಗೆ ಫೋನ್ ಮಾಡಿದ್ರೆ ಯಾರೂ ರಿಸೀವ್ ಮಾಡ್ತಾಯಿಲ್ಲ. ಅದೆಲ್ಲ ಸ್ವಲ್ಪ ಟೈಟ್ ಮಾಡ್ಬೋದು. ಆ್ಯಂಡ್ ದೆನ್ ಕಂಪ್ನಿನೂ ಅದಕ್ಕೆ ಜವಾಬ್ದಾರಿ, ನಾವು ಆಗ್ತೀವಿ ಏನೇ ಆದರೂ ಅಂತಲೂ ಹೇಳಬೇಕು. ಸೊ ಈ ಥರ ಎಲ್ಲ ನ್ಯೂನ್ಯತೆ ಇದೆ. ಬಟ್ ಸಾವಿರಾರು ಜನ ಎಲ್ಲ ನೋಡಿ, ಒಂದು ಒಳ್ಳೆಯದು ಅಂದರೆ ಕೆಟ್ಟದಿರುತ್ತೆ, ಅದೇ ರೀತಿ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆನೂ ಇದ್ದೇ ಇರುತ್ತೆ. ಸೊ ಲಕ್ಷಾಂತರ ಜನದ ಒಂದು ರ್ಯಾಪಿಡೋ ಕನಸು ಅಂದರೆ ಪಾರ್ಟ್ ಟೈಮ್ ಸ್ಟೂಡೆಂಟ್ಸ್ಗಾಗ್ಬೋದು, ಅಥವಾ ಏನೂ ಕೆಲಸ ಇಲ್ಲ ಅಂದಾಗ ಒಂದು ಬೈಕ್ ಇದ್ದರೆ ಸಾಕು, ಜೀವನನ ಕಟ್ಕೋಬೋದು. ಸೊ ಈ ಥರ ಎಲ್ಲ ಇರುತ್ತೆ ಸ್ನೇಹಿತರೆ. ನನಗಂತೂ ಖುಷಿಯಾಗಿದೆ ಒಂದು ಹೈಕೋರ್ಟು ಅಂದರೆ. ಆಮೇಲೆ ನಮ್ಮ ಸಂವಿಧಾನನೂ, ಆ ಸಂವಿಧಾನದಲ್ಲಿ ಆ ಕೋರ್ಟು ಮತ್ತು ಅಪ್ಪರ್ ಕೋರ್ಟು ಏನು ಅಂತ ಸಂವಿಧಾನ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಸೊ ಲೇಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಒಳ್ಳೆ ತೀರ್ಪು ಬಂದಿದೆ. ಸೊ ರ್ಯಾಪಿಡೋ ಬೈಕ್ ಸವಾರರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳ್ತಾ, ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಜೀವನ ಅವ್ರದ್ದು ಚೆನ್ನಾಗಿರಲಿ, ಕಟ್ಕೊಳ್ಳಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್, ಮೈಸೂರಿಂದ.